ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತೊಂದು ನಾರ್ಮಲ್ ಡೈಲಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ತುಂಬ ದಿನದಿಂದ ಕೇಳ್ದಿದ್ದಂಥ ಒಂದು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಅಥವಾ ಸ್ಯಾರಿ ಪ್ಲೀಟಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡಿ ಅಂತ ಕೇಳಿದ್ರಿ. ಸೊ ನಾನು ಸ್ವಲ್ಪ ಟೈಮ್ ತೊಗೊಂಡು ಬೇರೆ ರೀತಿಯಲ್ಲಿ ಮಾಡೋಣ, ಡೀಟೇಲಾಗಿ ಶೇರ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಿರಲಿಲ್ಲ. ಇವತ್ತು ರ್ಯಾಂಡಮ್ ಆಗಿ ಒಂದು ಆರ್ಡರ್ ಬಂತಲ್ಲ, ಸೊ ಅದನ್ನ ಜೊತೆಗೇ ಒಂದು ರಿಕ್ವೆಸ್ಟ್ ವೀಡಿಯೋ ಅಲ್ವಾ, ಸೊ ಹಾಗಾಗಿ ಸಿಂಪಲಾಗಿ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಡೀಟೇಲಾಗಿ ಬೇಕಂದರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಇದು ಅರ್ಥ ಆಗಲಿಲ್ಲ ಅಂದರೆ ಖಂಡಿತ ಅದನ್ನೇ ಸಪ್ರೇಟ್ ವಿಡಿಯೋ ಆಗಿ ನಾನು ಶೇರ್ ಮಾಡ್ತೀನಿ. ಇದು ಕೂಡ ಅರ್ಜೆಂಟಲ್ಲಿ ಇದ್ದಿದ್ದರಿಂದ ನಾನು ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋನ ಕ್ಯಾಪ್ಷನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬಿಕಾಸ್ ಇಲ್ಲಿ ಒಬ್ಬರೇ ವೀಡಿಯೋನ ರೆಕಾರ್ಡ್ ಮಾಡ್ಕೊಂಡು ಮಾಡಬೇಕಾಗಿದ್ದರಿಂದ ಕೆಲವೊಂದು ಸಲ ಸ್ಕಿಪ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಫಸ್ಟು ನೀಟಾಗಿ ಪಲ್ಲು ಪಾರ್ಟ್ಗೆ ಹಾಗೆಯೇ ಬಾಡಿ ಮೆಜರ್ಮೆಂಟಿಗೆ ತಕ್ಕಂತೆ ಪಿನ್ನನ್ನು ಅಡ್ಜಸ್ಟ್ ಮಾಡಿ ನಾವು ರೆಡಿ ಮಾಡ್ಕೋಬೇಕು. ಆನಂತರ ಪಲ್ಲುನ ಈ ರೀತಿ ಫುಲ್ ಐರನ್ ಮಾಡಿಕೊಂಡು ಆನಂತರ ಅದನ್ನು ನಿಮಗೆ ಪಲ್ಲು ಎಷ್ಟು ಉದ್ದ ಮತ್ತು ಅಗಲ ಬೇಕು ಅನ್ನೋದನ್ನು ನೀವು ನೋಡಿಕೊಂಡು ಫಸ್ಟಿಗೆ ಒಂದು ಫೋಲ್ಡನ್ನು ಮಾಡಿ ಐರನ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಫೋಲ್ಡಿಂಗಿಗೆ ಗೆರೆಗಳು ಚೆನ್ನಾಗಿ ಬರುತ್ತೆ, ಈಸಿಯಾಗಿ ನಾವು ಫೋಲ್ಡ್ ಮಾಡ್ಕೋಬೋದು. ನಂತರ ಫುಲ್ ಸ್ಯಾರಿನ ಈ ರೀತಿ ಕವರ್ ಮಾಡಬೇಕಾಗುತ್ತೆ. ಪಲ್ಲು ಪಾರ್ಟ್ನ ಮಧ್ಯದಲ್ಲಿ ಒಂದು ಲೈನ್ ಬರುತ್ತಲ್ವ, ಮೇನ್ ಲೈನ್, ಅದಾದಮೇಲೆ ಅದೇ ರೀತಿ ನಾನು ಮೊದಲೇ ಹೇಗೆ ಮಾಡ್ದೋ ಅದೇ ರೀತಿ ಮತ್ತೆ ಒಂದು ಲೈನನ್ನು ಬರೋ ರೀತಿ ಐರನ್ ಮಾಡಿಕೊಂಡು ಮತ್ತೆ ಇನ್ನು ಚಿಕ್ಕ ಲೈನ್ ಬರೋ ರೀತಿ ಎಲ್ಲನೂ ಈ ರೀತಿ ಫೋಲ್ಡ್ ಮಾಡಿ ಐರನ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಮಗೆ ತುಂಬ ಸುಲಭವಾಗಿ ಈ ರೀತಿ ಗೆರೆಗಳು ಬರುತ್ತಲ್ವ, ಸೊ ಹಾಗಾಗಿ ಚಿಕ್ಕ ಚಿಕ್ಕ ಪ್ಲೀಟ್ಸ್ಗಳನ್ನ ನೀವು ಮಾಡಲಿಕ್ಕೆ ಈಸಿ ಆಗಿಬಿಟ್ಟಿರುತ್ತೆ. ನೀವು ಚೆಸ್ಟ್ ಪ್ಲೀಟ್ಸಲ್ಲಿ ನೀವು ಇನ್ನು 15 ಅಥವಾ 18 ಈ ರೀತಿ ಮಾಡ್ತೀನಿ ಅಂದರೆ ಇನ್ನೂ ಒಂದು ಬಾಕ್ಸಷ್ಟು ಫೋಲ್ಡಿಂಗ್ನ ಮಾಡಿ ಐರನ್ ಮಾಡಿ ಲೈನ್ನ ಮಾಡ್ಕೊಬಿಟ್ರೆ ಮತ್ತೆ ಇನ್ನೂ ಜಾಸ್ತಿ ಪ್ಲೀಟ್ಸ್ ಬರುತ್ತೆ. ನಿಮಗೆ 12 ಅಥವಾ 15 ಪ್ಲೀಟ್ಸ್ ಬರೋ ರೀತಿ ಕೂಡ ನೀವು ಚಿಕ್ಕದಾಗಿ ಮಾಡ್ಕೋಬೋದು. ಸ್ವಲ್ಪ ದಪ್ಪ ಇದ್ದೀರಾ ಅಂತ ಅನ್ನೋರು ಸ್ವಲ್ಪ ಈ ರೀತಿ ಒಂದು 8, 9 ಅಥವಾ 10 ಗಂಟನೂ ಕೂಡ ಮಾಡ್ಬೋದು. ಇಲ್ಲಿ ನಾನಿಲ್ಲಿ 9 ಅಥವಾ 10 ಪ್ಲೀಟ್ಸ್ ಬರೋ ರೀತಿ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಒಂದು ಪಿನ್ ಹಾಕ್ಬಿಟ್ಟು ಈ ರೀತಿ ಕ್ಲಿಪ್ ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ ಅಥವಾ ಬ್ಯಾಂಗಲ್ ಶಾಪ್ಸಲ್ಲೆಲ್ಲ ಸಿಗುತ್ತೆ. ಸೇಫ್ಟಿ ಕ್ಲಾತ್ ಆಗಿರ್ಬೋದು ಅಥವಾ ಈ ರೀತಿ ಕ್ಲಿಪ್ಸ್ ಎಲ್ಲ ಏನಿರುತ್ತಲ್ಲ ಸಿಗುತ್ತೆ. ಇದನ್ನು ಪ್ರಾಡಕ್ಟ್ ಏನಾದರೂ ಬೇಕಿದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ ಶಾರ್ಟ್ಸಲ್ಲಿ ಅಥವಾ ಲಾಂಗ್ ವಿಡಿಯೋನಲ್ಲಿ, ನೀವು ಚೆಕ್ ಮಾಡ್ಬೋದು. ಇದನ್ನು ನಾವು ಎಷ್ಟು ಲೆಂತ್ ಬೇಕೋ ಅಷ್ಟು ನೀಟಾಗಿ ಐರನ್ ಮಾಡ್ಕೋಬೇಕಾಗುತ್ತೆ. ಸ್ಟೀಮ್ ಐರನ್ನ ಯೂಸ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಒಂದೇ ಸಲ ಐರನ್ಗೆ ನೀಟಾಗಿ ಕೂರುತ್ತೆ. ಇದು ಕೂಡ ಸ್ಟೀಮ್ ಐರನ್ ಬಾಕ್ಸೇ, ಬಟ್ ಅಷ್ಟು ಕಾಸ್ಟ್ಲಿ ಏನಲ್ಲ. ಇದು 1250 ಅಥವಾ 350 ಅನಿಸುತ್ತೆ, ಸಮಥಿಂಗ್ ಇರ್ಬೋದು. ನಿಮಗೆ ಇನ್ನೂ ಒಂದು ಒಳ್ಳೆ ಕ್ವಾಲಿಟಿ ಒಳ್ಳೆ ಬ್ರ್ಯಾಂಡ್ದು ಬೇಕಿದ್ದರೆ ಅದ್ರದ್ದು ಪ್ರೈಸ್ ಬಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ. 8000 ಅಲ್ಲಿ ತನಕನೂ ಇರುತ್ತೆ. ಯಾರೆಲ್ಲ ಪ್ರೊಫೆಷನಲ್ ಬ್ಯೂಟಿ ಕೋರ್ಸ್ ಎಲ್ಲ ಮಾಡಿರ್ತಾರಲ್ಲ, ಸೊ ಅಂಥವರು ಅದನ್ನು ಯೂಸ್ ಮಾಡ್ಕೋಬೋದು. ಜಸ್ಟ್ ಇಲ್ಲಿ ಇದು ಕೂಡ ಸ್ಟೀಮ್ ಐರನ್ ಆಗಿರೋದ್ರಿಂದ ಇದರಲ್ಲೂ ಚೆನ್ನಾಗಿ ಮಾಡ್ಬೋದು. ಸ್ಟಾರ್ಟಿಂಗ್ ಕಲಿಯೋರ್ಗಾಗಿರ್ಬೋದು ಅಥವಾ ಸ್ವಲ್ಪನೇ ನಮ್ಮಗಳಿಗಷ್ಟೇ ಮಾಡ್ಕೊತೀವಿ ಅನ್ನೋರಿಗೆ ಈ ಥರ ಐರನ್ ಬಾಕ್ಸ್ ಪರ್ಫೆಕ್ಟ್ ಆಗಿದೆ. ಇವಾಗ ಇಲ್ಲಿ ಶೋಲ್ಡರ್ ಪಿನ್ ಏನು ಮಾಡಿರ್ತೀವಲ್ವ, ಸೊ ಅದನ್ನು ಒಂದು 1/2 ಇಂಚ್ಗೂ ಕಡಿಮೆ ಅಷ್ಟು ಗ್ಯಾಪನ್ನು ಬಿಟ್ಬಿಟ್ಟು ಪಿನ್ನ ಮಾಡಿ ಈ ರೀತಿ ನಾವು ಅರೇಂಜ್ ಮಾಡ್ಕೋಬೇಕು ಪ್ಲೀಟ್ಸ್ಗಳನ್ನ. ಎಲ್ಲ ಪ್ಲೀಟ್ಸನ್ನು ಕೂಡ ಒಂದು 2 ಇಂಚ್ ಗ್ಯಾಪ್ ಇರೋ ರೀತಿ ನಾವು ಅರೇಂಜ್ ಮಾಡಿ ಐರನ್ನ ಮಾಡ್ಕೋಬೇಕು. ಆವಾಗ ನಮಗೆ ನಾವು ಎಷ್ಟು ಲೆಂತ್ಗೆ ನಾವು ಪ್ಲೀಟ್ಸ್ನ ರೆಡಿ ಮಾಡ್ಕೊಳ್ತೀವೋ ಅಷ್ಟು ಅಗಲವಾಗಿ ಕೂಡ ನಾವು ರೆಡಿ ಮಾಡಿಕೊಂಡಾಗ ಮುಂದೆ ಚೆಸ್ಟ್ ಫುಲ್ ಕವರ್ ಆಗುತ್ತೆ. ಆಗ ನೋಡಲಿಕ್ಕೂ ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದು 4-5 ಸಲ ಪ್ರೆಸ್ ಮಾಡಿ ಐರನ್ ಮಾಡಿದ್ರೆ ಫ್ಲಾಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಮತ್ತೆ ಅದೇ ರೀತಿ ಹೆಂಡ್ವರ್ಗ ನಾವು ಹಿಪ್ ಪ್ಲೀಟ್ಸ್ ಇರುತ್ತಲ್ಲ, ಅಂದರೆ ನರಿಗೆ ಮಾಡ್ಕೊತೀವಲ್ವ, ಸೊ ಅಲ್ಲಿ ತನಕನೂ ಇದೇ ರೀತಿ ನಾವು ಐರನ್ನ ಮಾಡ್ಕೋಬೇಕು. ಆವಾಗ ನೀಟಾಗಿ ಕೂರುತ್ತೆ, ಎಲ್ಲೂ ಸಹ ಅದು ನರಿಗೆಗಳು ಮಿಸ್ ಆಗೋದಾಗಲಿ ಇವೇನೂ ಆಗೋದಿಲ್ಲ. ಅಲ್ಲಿ ಒಂದು ಪಿನ್ನ ಮಾಡ್ಕೊಂಡಿರ್ತೀವಲ್ವ ಮೊದಲೇ, ಎಷ್ಟು ಸೆಂಟಿಮೀಟರ್ಗೆ ಏನು ಅನ್ನೋದನ್ನು ನಾನು ಯಾರೆಲ್ಲ ಕ್ಲೈಂಟ್ಸ್ ಕೊಡ್ತಾರೋ ಸೊ ಅಂಥವ್ರದ್ದೆಲ್ಲ ಮೆಜರ್ಮೆಂಟ್ ಬರೆದಿಟ್ಕೊಬಿಟ್ಟಿರ್ತೀನಿ. ಸೊ ಒಂದೇ ಸಲ ಅದು ಮೆಜರ್ಮೆಂಟ್ ಇದ್ದಾಗ ನೆಕ್ಸ್ಟ್ ನಾವು ಆರಾಮಾಗಿ ಮಾಡ್ಕೋಬೋದು. ಪ್ರತಿ ಸಲನೂ ಅವ್ರಿಂದ ಮೆಜರ್ಮೆಂಟ್ ಕರೆದು ಮಾಡ್ಕೊಳಕ್ಕಾಗಲ್ವಲ್ಲ, ಹಾಗಾಗಿ. ಈಗ ಚೆಸ್ಟ್ ಪ್ಲೀಟ್ಸ್ ಎಲ್ಲ ರೆಡಿ ಮಾಡಿ ಆದಮೇಲೆ ಕೆಳಗಡೆ ಬಿಟ್ಬಿಟ್ಟು ಅದನ್ನು ನೆಕ್ಸ್ಟು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ ಕೆಳಗಡೆ. ಸೊ ಇಲ್ಲಿ ಕೂಡ 8 ಅಥವಾ 9 ಬರೋ ರೀತಿ ನಾನಿಲ್ಲಿ ಪ್ಲೀಟ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಸೆರ್ಗಲ್ಲಿ ಎಷ್ಟು ಬರುತ್ತೋ ಅಷ್ಟೇ ಕೂಡ ಮಾಡ್ಕೋಬೋದು ಅಥವಾ ಇನ್ನೂ ಜಾಸ್ತಿ ಕೂಡ ಮಾಡ್ಬೋದು. ಚಿಕ್ಕದಾಗಿ ಮಾಡಿದ್ರೆ ನೀಟಾಗಿ ಕೂರಬೇಕು ಅಂದರೆ ಸ್ವಲ್ಪ ಆದಷ್ಟು ಒಂದು 4 ಇಂಚ್ ಅಥವಾ 3 ಇಂಚ್ ಗ್ಯಾಪ್ ಅಷ್ಟು ನೀವು ಒಳಗಡೆ ಫೋಲ್ಡಿಂಗಿಗೆ ಹೋಗಬೇಕು. ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಮೇಲ್ಗಡೆ ನಾವು ಏನು ಸಿಗಿಸ್ಕೊತೀವಲ್ವ ಒಳಗಡೆ, ಸೊ ಅಲ್ಲಿಂದ ಒಂದು ಗೇಣ್ ಅಂತ ಏನು ಹೇಳ್ತೀವೋ 1 ಅಡಿ ಅಷ್ಟು ಗ್ಯಾಪನ್ನು ಬಿಟ್ಟು ಕೆಳಗಡೆ ಪಿನ್ ಮಾಡಿ ಈ ರೀತಿ ಐರನ್ನ ಮಾಡ್ಕೋಬೇಕು. ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇದನ್ನು ಇಲ್ಲಿ ಬಾಕ್ಸ್ ಫೋಲ್ಡಿಂಗ್ ಮಾಡ್ತಾ ಇರೋದ್ರಿಂದ ಫುಲ್ ಫ್ಲಾಟಾಗಿ ಐರನ್ನ ಮಾಡಿದ್ದೀನಿ. 2 ಇಂಚ್ ಗ್ಯಾಪನ್ನು ಬಿಟ್ಟು ಪಿನ್ ಮಾಡಿಬಿಟ್ಟು ಈಗ ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಸೆರಗಲ್ಲೂ ಕೂಡ ಸೆರಗು ಪಾರ್ಟು ಅದನ್ನು ಉಲ್ಟಾ ಹಾಕ್ಕೋಬೇಕು ಸೀರೆನ. ನೆರಿಗೆ ಏನು ನಿಮ್ಮ ಕಡೆ ಇತ್ತಲ್ವ, ಸೊ ಅದನ್ನು ನೀವು ನಿಮ್ಮ ಆಪೋಸಿಟ್ ಸೈಡ್ಗೆ ತಿರುಗಿಸ್ಬಿಟ್ಟು
ಐರನ್ನ ಮಾಡಿ ಮತ್ತೊಂದು ಸಲ. ಈಗ ಕಂಪ್ಲೀಟ್ ಸ್ಯಾರಿ ಉಲ್ಟಾ ಇರುತ್ತೆ. ಸೊ ನೆಕ್ಸ್ಟು ಒಳಗಡೆ ಏನು ಸೆರಗಿಗೆ ಸಿಗಿಸ್ಕೊಳ್ಳೋಕ್ಕೆ ಬಿಟ್ಟಿರ್ತೀವಲ್ಲ ಪಾರ್ಟು, ಸೊ ಅದನ್ನು ಫೋಲ್ಡ್ ಮಾಡ್ಕೋಬೇಕು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ. ಆನಂತರ ನೀವು ಕವರ್ಗೆ ಹಾಕಿ ಕೊಡ್ತಿದ್ದೀರಾ ಅಂದರೆ ಆ ಕವರ್ ಸೈಜನ್ನ ನೋಡಿಕೊಂಡು ಅಷ್ಟಕ್ಕೆ ನೀವು ಫೋಲ್ಡಿಂಗನ್ನು ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಚಿಕ್ಕದು ಅಥವಾ ದೊಡ್ಡದು ಮಾಡ್ಕೋಬೇಕಾಗುತ್ತೆ. ಅಥವಾ ನೀವು ಕೈಯಲ್ಲಿ ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ಮಾಡ್ತೀವಿ ಅಂದರೆ ಮೊಳಕೈ ಏನು ಬರುತ್ತಲ್ವ, ಸೊ ಅಷ್ಟು ಮೆಜರ್ಮೆಂಟಿಗೆ ತಕ್ಕಂತೆ ಅದನ್ನು ಫೋಲ್ಡ್ ಮಾಡಿ ಕೆಳಗಡೆ ಬಿಟ್ಟು, ಅದನ್ನು ಉಲ್ಟಾ ಸ್ಯಾರಿನೇ ಇರುತ್ತೆ ಕೆಳಗಡೆ ಬಿಟ್ಟು, ನೆಕ್ಸ್ಟ್ ಉಳಿದಿರೋಂಥ ಏನು ಚೆಸ್ಟ್ ಪ್ಲೀಟ್ಸ್ ರೆಡಿ ಐರನ್ ಮಾಡಿರ್ತೀವಲ್ಲ, ಸೊ ಅದನ್ನು ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಎಲ್ಲೂ ಸಹ ಮೆಸ್ಸಿ ಆಗದೇ ರೀತಿ ನೀಟಾಗಿ ಅರೇಂಜ್ ಮಾಡಿ ಮತ್ತೆ ಅಗೇನ್ ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಆವಾಗ ಕಂಪ್ಲೀಟಾಗಿ ಆಗಿದೆ ಅಂತೇಳಿ. ಮತ್ತೆ ಈಗ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿದೆಯೋ ಇಲ್ವೋ ಅಂತೇಳಿ. ಅದನ್ನು ಮತ್ತೆ ಅಲ್ಲಿ ಏನೋ ಸ್ವಲ್ಪ ಜಾಸ್ತಿ ಕಡಿಮೆ ಇದ್ದರೆ ಅಡ್ಜಸ್ಟ್ ಮಾಡಿಬಿಟ್ಟು ನಂತರ ಅದನ್ನು ಒಳಗಡೆ ಎಲ್ಲನೂ ಹಾಕಿ ರೈಟ್ ಸೈಡ್ ಏನಿರುತ್ತೆ ನಿಮ್ಮ ರೈಟ್ ಸೈಡ್ ಅದನ್ನು ಒಂದು ಸಲ ಫೋಲ್ಡ್ ಮಾಡಬೇಕು. ಅದನ್ನು ಕೂಡ ಒಂದು ಮೊಳಕಾಯಿಯಷ್ಟು ಅಳತೆಯಲ್ಲಿ. ನೆಕ್ಸ್ಟು ಉಲ್ಟಾ ಇನ್ನೊಂದು ಲೆಫ್ಟ್ ಸೈಡಲ್ಲಿರೋದು ಕೂಡ ಅದೇ ಸೇಮ್ ಸೈಜಿಗೆ ಫೋಲ್ಡ್ ಮಾಡಿ ಎಕ್ಸ್ಟ್ರಾ ಇರೋದು ಪಾರ್ಟನ್ನು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಉಳಿದಿರೋ ಅಂಥ ಏನು ನಮ್ಮದು ಸೆರಗ್ ಪಾರ್ಟ್ ಇರುತ್ತಲ್ಲ ಪಿನ್ ಮಾಡಿರೋದು ಚೆಸ್ಟ್ ಪ್ಲೀಟ್ಸು, ಅದನ್ನು ಈ ರೀತಿ ಮೇಲ್ಗಡೆ ಹಾಕಿದ್ರೆ ಪರ್ಫೆಕ್ಟಾಗಿ ರೌಂಡ್ ಸುತ್ತಬಿಟ್ಟು ಪಿನ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರುವಂಥ ಬಾಕ್ಸ್ ಫೋಲ್ಡಿಂಗ್ ರೆಡಿ ಆಗಿಬಿಟ್ಟಿರುತ್ತೆ. ಎಲ್ಲಿಂದ ಎಲ್ಲಿ ತನಕ ಬೇಕಾದರೂ ನೀವು ಕವರ್ ಮಾಡಿ ತೊಗೊಂಡೋಗ್ಬೋದು. ಮದುವೆ ಫಂಕ್ಷನ್ ಏನೇ ಇರಲಿ 1-2-3 ಡೇಸ್ ಮುಂಚೆ ಈ ರೀತಿ ಫೋಲ್ಡಿಂಗ್ ಮಾಡಿ ಕವರ್ ಮಾಡಿ ಇಟ್ಕೊಬಿಟ್ರೆ ಜಸ್ಟ್ ಒಂದು 2 ಮಿನಿಟ್ಸಲ್ಲಿ ಸ್ಯಾರಿನ ಡ್ರೇಪ್ ಮಾಡಿ ಇಟ್ಕೊಬಿಡ್ಬೋದು. ಸೊ ಹಾಗಾಗಿ ಇವಾಗ ನೆಕ್ಸ್ಟು ನಂದು ಒಂದು ಸ್ಯಾರಿ ಫೋಲ್ಡಿಂಗ್ ಇತ್ತು ಅಂದರೆ ನಾನು ಜಸ್ಟ್ ಒಂಟಿ ಪಿನ್ ಮಾಡ್ತಾ ಇದ್ದಿದ್ದರಿಂದ ಅಷ್ಟೊಂದು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಅಂತೇಳಿ ಬೇಗ ಇದನ್ನು ಮಾಡಿ ಕಳಿಸಿದ ನಂತರ ನೆಕ್ಸ್ಟ್ ನನ್ನ ಸೀರೆಗಳನ್ನ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಇದ್ರದ್ದು ಯಾವುದು ನಾನು ವೀಡಿಯೋಸ್ನ ತೆಕ್ಕೊಳ್ಳಿಲ್ಲ, ಯಾಕೆಂದರೆ ತುಂಬ ಲೆಂತ್ ಆಗುತ್ತೆ. ಇನ್ನೂ ಸಪ್ರೇಟಾಗಿ ಡೀಟೇಲಾಗಿ ನಿಮ್ಗೆ ಐಡಿಯಾ ಬರಲಿಲ್ಲ, ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಖಂಡಿತ ಇನ್ನೂ ಡೀಟೇಲಾಗಿ ನಿಮಗೆ ವೀಡಿಯೋಸ್ನ ಸಪ್ರೇಟಾಗಿ ಅದೊಂದೇ ಸಪ್ರೇಟ್ ವೀಡಿಯೋನ ಶೇರ್ ಮಾಡ್ತೀನಿ. ಆನಂತರ ನಾನು ಕೂಡ ಬೇಗ ಬೇಗ ರೆಡಿಯಾಗಿ ಹೊರಡಬೇಕಾಗಿತ್ತು. ಸೊ ಹಾಗಾಗಿ ಬೇಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇದರಲ್ಲಿ ನಂದು ಮೇಕಪ್ ವೀಡಿಯೋ ಅಷ್ಟೊಂದೇನು ನಾನು ಜಾಸ್ತಿ ಪ್ರಾಡಕ್ಟ್ನ ಯೂಸ್ ಮಾಡಲ್ಲ. ಸೊ ಹಾಗಾಗಿ ಅದರದ್ದು ಯಾವುದೇ ಡೀಟೇಲ್ಸ್ನ ನಾನು ಶೇರ್ ಮಾಡ್ತಿಲ್ಲ. ಜಸ್ಟು ಫಸ್ಟಿಗೆ ಸ್ವಲ್ಪ ಸೀರಮು ಹಾಗೆಯೇ ಮಾಯ್ಶ್ಚರೈಸರ್ನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫೌಂಡೇಶನ್ನ ಹಾಕ್ತಾಯಿದ್ದೀನಿ. ಜಾಸ್ತಿ ಏನು ಹತ್ಲಿಕ್ಕೆ ಹೋಗಲ್ಲ, ಅಷ್ಟೊಂದು ಇಷ್ಟ ಆಗೋದಿಲ್ಲ ನನಗೆ. ಹಾಗಾಗಿ ಸ್ವಲ್ಪ ಲೈಟಾಗಿ ಲಿಪ್ಸ್ಟಿಕ್ಕು ಕೂಡ ಲಿಪ್ ಲೈನರ್ನ ಹಾಕಿ ಒಂದು ಮ್ಯಾಟ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾಯಿದ್ದೀನಿ ಅಷ್ಟೇ. ನಂತರ ಸಿಂಪಲ್ಲಾಗಿ ಒಂದು ಹೇರ್ ಸ್ಟೈಲ್ನ ಮಾಡಿಬಿಟ್ಟು ಹೊರಡೋದಷ್ಟೇ. ತುಂಬ ಏನು ನಾನು ಜಾಸ್ತಿ ಮೇಕಪ್ದು ಎಲ್ಲ ಡೀಟೇಲಾಗಿ ಶೇರ್ ಮಾಡ್ಲಿಕ್ಕೆ ಹೋಗಲ್ಲ, ಯಾಕೆಂದರೆ ಅಷ್ಟೊಂದು ನಾನು ಪರ್ಫೆಕ್ಟು ಅಲ್ಲ ಅದರಲ್ಲಿ. ಸೊ ಹಾಗಾಗಿ ಇನ್ನು ಸ್ಯಾರಿ ವ್ಲಾಗ್ ಮಾಡಿ ಅಂತ ಕೇಳಿರಲ್ಲ. ಸೊ ಈ ಸ್ಯಾರಿ ಬಂದು ನನ್ನ ಮದುವೆದು ಬಳೆ ಶಾಸ್ತ್ರಕ್ಕೆ ಉಟ್ಕೊಂಡಿದ್ದಂಥ ಸ್ಯಾರಿ. ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿರುತ್ತೆ ಉಟ್ಕೊಳ್ಳಿಕ್ಕೆ. ಬಟ್ ಇದನ್ನು ಮೊದಲೇ ಪ್ರೀಪ್ಲೀಟ್ ಮಾಡ್ಕೊಂಡ್ರೆ ಮಾತ್ರ ಈಸಿಯಾಗಿ ಉಟ್ಕೋಬೋದು. ಕಾಟನ್ ಸ್ಯಾರಿ ಆಗಿರೋದ್ರಿಂದ ಸ್ವಲ್ಪ ಮೆಸ್ಸಿ ಅನಿಸುತ್ತೆ. ಸೊ ಇನ್ನು ಇದು ನೆಕ್ಸ್ಟ್ ಡೇ ಭಾನುವಾರದ ವ್ಲಾಗು. ಇನ್ನೇನು ದೀಪಾವಳಿ ಹಬ್ಬ ಬರುತ್ತಲ್ಲ, ಸೊ ಇನ್ನೊಂದು ಮಂತ್ ನಾವು ನಾನ್ ವೆಜ್ ಏನೂ ಮಾಡೋದಿಲ್ಲ ಮನೇಲಿ. ಸೊ ಹಾಗಾಗಿ ಇವತ್ತು ಲಾಸ್ಟ್ ಡೇ ನಾನ್ ವೆಜ್ಗೆ ಅಂತಲೇ ಹೇಳ್ಬೋದು. ಫಿಶ್ ಸಾಂಬಾರು ಹಾಗೆಯೇ ಪೆಪ್ಪರ್ ಫ್ರೈ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ಯಾರೆಲ್ಲ ಫಿಶ್ ಇಷ್ಟಪಡ್ತೀರಾ ಸೊ ಅಂಥವ್ರಿಗಂತೂ ತುಂಬ ಇಷ್ಟ ಆಗುತ್ತೆ. ಸೇಮ್ ಇದನ್ನು ಚಿಕನ್ ಅಥವಾ ಮೊಟ್ಟೆನೂ ಕೂಡ ಯೂಸ್ ಮಾಡಿ ಮಾಡ್ಕೋಬೋದು, ಸಖತ್ತಾಗಿರುತ್ತೆ ಟೇಸ್ಟು. ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಗರಂ ಮಸಾಲ, ಪೆಪ್ಪರ್ ಪೌಡರ್, ಜೀರಾ ಪೌಡರ್, ಅರಿಶಿನ, ಉಪ್ಪು ಹಾಗೆ ಕೊನೆಯಲ್ಲಿ ಒಂದು ನಿಂಬೆಹಣ್ಣಿನ ರಸನ ತೊಗೊತೀನಿ. ಇದಿಷ್ಟೇ. ಯೂಶ್ವಲಿ ಯಾರೂ ಪೆಪ್ಪರ್ ಫ್ರೈಗೆ ಅಕ್ಕಿ ಹಿಟ್ಟು ಬಳಸಲ್ಲ, ಬಟ್ ಇದು ಕೋಟಿಂಗಿಗೆ ಮೈದಾಗಿಂತ ಅಕ್ಕಿ ಹಿಟ್ಟನ್ನು ಹಾಕಿದ್ರೆ ಕ್ರಿಸ್ಪಿಯಾಗೂ ಕೂಡ ಬರುತ್ತೆ ಮತ್ತು ಮಸಾಲೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು. ಫಿಶ್ಗೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ಇದಿಷ್ಟನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಕಲಿಸ್ಬಿಟ್ಟು ಫಿಶನ್ನು ಅಪ್ಲೈ ಮಾಡಿಬಿಟ್ಟು ಇಡಬೇಕು. ಒಂದು ಫ್ರಿಜ್ಜಲ್ಲಾದರೂ ಇಡ್ಬೋದು ಅಥವಾ ಔಟ್ಸೈಡಲ್ಲಾದರೂ ಇಟ್ಕೋಬೋದು. ಇದ್ರದ್ದು ಮಸಾಲೆ ಚೆನ್ನಾಗಿ ಹಿಡಿಬೇಕು ಫಿಶ್ಶಿಗೆಲ್ಲ ಅಂದರೆ 1 ಡೇ ಅಥವಾ 1 ನೈಟ್ ಮುಂಚೆನೇ ಕಲಸಿಟ್ಬಿಟ್ರೆ, ನಾಳೆ ಮಾಡ್ತೀವಿ ಅಂದರೆ ನೈಟೇ ಕಲಸಿಟ್ಬಿಡ್ಬೇಕು ಅಥವಾ ಒಂದು 2 ಅವರ್ಸ್ ಆದರೂ ಬಿಡಬೇಕು. ಇಲ್ಲ ಮಿನಿಮಮ್ ಅಂದರೆ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಆದರೂ ಬಿಡಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ. ಈ ರೀತಿ ಮಸಾಲೆನ ಕಲಿಸ್ಬಿಟ್ಟು ನಾನು ಫ್ರಿಜ್ಜಲ್ಲಿ 1-2 ಅವರ್ಸ್ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ. ಅಷ್ಟರೊಳಗಡೆ ಇನ್ನೊಂದು ಸ್ವಲ್ಪ ಉಳಿದಿರೋ ಅಂಥ ಫಿಶನ್ನು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1 ಕಪ್ಪಷ್ಟು ತೆಂಗಿನ ತುರಿ ಹಾಗೆಯೇ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಈರುಳ್ಳಿ ಹಾಗೆ ಟೊಮೊಟೊ ಎಲ್ಲ ಒಟ್ಟಿಗೆ ರುಬ್ಕೊಳ್ಳೋದು. ನಾವು ತರಕಾರಿ ಸಾಂಬಾರಿಗೆ ಏನು ಗ್ರೈಂಡ್ ಮಾಡ್ಕೊತಿಲ್ವ, ಸೊ ನಾನ್ ವೆಜ್ಜಿಗೆ ಸೇಮ್ ಮಸಾಲೆನೇ ನಾಟಿ ಸ್ಟೈಲ್ನಲ್ಲಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ಸಾಂಬಾರು ಪೌಡರ್ನು ಇವಾಗಲೇ ಸೇರಿಸ್ತಾ ಇದ್ದೀನಿ 2 ಸ್ಪೂನಷ್ಟು. ಹಾಗೆ ಚಕ್ಕೆ ಲವಂಗನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ. ತುಂಬ ಈಸಿ, ಹಾಗೆ ಅಷ್ಟೇ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಫಿಶ್ ಬೇಗ ಬೆಂದೋಗ್ಬಿಡುತ್ತಲ್ವ. ಹಾಗಾಗಿ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಸ್ವಲ್ಪ ಮಸಾಲೆನ ಹಾಕಿ ಹುರ್ಕೋಬೇಕು. ಅದು ಸ್ವಲ್ಪ ಸ್ಮೆಲ್ ಬರ್ತಾ ಇದೆ, ಘಮ ಬರ್ತಿದೆ ಅಂದಾಗ ಉಳಿದಿರೋ ಮಸಾಲೆನ ಹಾಕಿ ಸಾಂಬಾರು ಕ್ವಾಂಟಿಟಿ ಎಷ್ಟು ಬರುತ್ತೋ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು.
ಅದು ಕುದಿಯೋಷ್ಟರೊಳಗೆ ಇದಕ್ಕೂ ಕೂಡ ಮುಂಚೆನೇ ನಾನು ಹುಣಸೆಹಣ್ಣು, ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೆನೆಯೋದಕ್ಕೆ ಇಟ್ಟಿದ್ದೆ, ಉಪ್ಪು ಎಲ್ಲ ಚೆನ್ನಾಗಿ ಹಿಡೀಲಿ ಅಂತೇಳಿ. ಫಿಶ್ ಸಾಂಬಾರು ಫಿಶ್ಶಿಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು ಅಂದರೆ ಅದನ್ನು ಕೂಡ ಸುಮಾರು 1 ಅವರ್ ಮುಂಚೆನೇ ಹುಣಸೆಹಣ್ಣು, ಉಪ್ಪು, ಅರಿಶಿನ ಹಾಕಿ ಹಿಡಿದ್ರೆ ಅದು ಚೆನ್ನಾಗಿ ಉಪ್ಪೆಲ್ಲ ಇಟ್ಕೊಂಡಿರುತ್ತೆ. ಇಲ್ಲಾಂದರೆ ಸಪ್ಪೆ ಸಪ್ಪೆ ಥರ ಅನಿಸುತ್ತೆ. ನಂತರ ಚೆನ್ನಾಗಿ ಮಸಾಲೆ ಕುದ್ಮೇಲೆ ಈ ನೆನೆಸಿರೋ ಫಿಶನ್ನು ಹಾಕ್ಬಿಟ್ಟು ಕೊನೆಯಲ್ಲಿ ಮತ್ತಷ್ಟು ಸ್ವಲ್ಪ ಹುಣಸೆಹಣ್ಣಿನ ರಸನ ಹಾಕ್ಬಿಟ್ಟು 1-2 ಸ್ಪೂನಷ್ಟು ಹುಣಸೆಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ನಮಗೆ ಫಿಶ್ ಸಾಂಬಾರು ರೆಡಿ ಆಗಿಬಿಟ್ಟಿರುತ್ತೆ. ಇನ್ನು ನಾನು ಮೊದಲೇ ಕಲಸಿಟ್ಟಿರೋಂಥ ಫಿಶ್ ಏನಿತ್ತಲ್ಲ, ಸೊ ಅದನ್ನು ಕೂಡ ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಬೇಕಿರೋರು ನೀವು ಡೀಪ್ ಫ್ರೈ ಮಾಡ್ಕೋಬೋದು, ಇಲ್ಲ ತವ ಮೇಲೆ ಹಾಗೆ ಲೈಟಾಗಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೂ ಕೂಡ ಸಾಕು. ಇದೇ ರೀತಿ ಸೇಮ್ ಮಸಾಲೆನ ಹಾಕ್ಬಿಟ್ಟು ಮೊಟ್ಟೆ ಕೂಡ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತೂ. ನಮ್ಮ ಮನೇಲಿ ಈ ರೀತಿ ಮಾಡಿಕೊಟ್ರು ಫಿಶ್ ಅಷ್ಟೊಂದು ಇಷ್ಟಪಡಲ್ಲ ಮಕ್ಕಳಿಬ್ರು. ಸೊ ಸಾಂಬಾರು ಅದಕ್ಕಾಗಿ ಸ್ವಲ್ಪ ಕಬಾಬ್ ರೀತಿ ಮಾಡಿಕೊಟ್ಟೆ, ಅದೊಂದೇ ಇಷ್ಟಪಟ್ಟು ತಿನ್ನೋದು. ಸೊ ಫೈನಲಿ ಎಲ್ಲ ರೆಸಿಪಿ ಕೂಡ ರೆಡಿ ಆಯಿತು. ಈಗ ಜಸ್ಟ್ ಊಟ ಕೊಡಬೇಕಷ್ಟೇ. ಸೊ ಇದು ಇವತ್ತಿನ ವ್ಲಾಗ್. ಹೇಗೆ ಅನಿಸ್ತು, ಇಷ್ಟ ಆಯಿತಾ ಇಲ್ವಾ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೇ ಬೇರೆ ಯಾವ್ದಾರು ವ್ಲಾಗ್ ಬೇಕಿದ್ದರೆ ಅದನ್ನು ಕೂಡ ತಪ್ಪದೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.